ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ಜೆಇ ಮೈನ್ಸ್ 2023ರಲ್ಲಿ ಕೇಳಿದ ಪ್ಯೂರ್ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಮತ್ತು ಗೊತ್ತಿರಲಿ ನಿಮಗೆ, ಈ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅನ್ನೋದು ಒಂಥರ ಇದಕ್ಕೆ ಜೆಇ ಮೈನ್ಸ್ ಅನ್ನೋದು ಸ್ವಂತ ಮನೆ ಇದ್ದಂಗೆ. ತುಂಬ ಸತಿ ಪ್ರತಿ ವರ್ಷ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಕ್ವಶನ್ ಕೇಳ್ತಾನೇ ಇರ್ತಾರೆ. ಎನಿವೆ, ಮತ್ತೆ ಅದೇ ಕ್ವಶನ್ನು. So let greatest integer of x is given. F of x is given by maximum of 1 plus x comma greatest integer of x comma 2 plus x plus 2 times greatest integer of x, where x lies between 0 to 2 including both. Let m be the number of points in 0 comma 2 where f is not continuous. M is the number of points of discontinuity. And n is number of points in 0 comma 2, open 0 comma 2, tumba important, open 0 comma 2, where f is not differentiable. Then m plus n whole square plus 2 is equal to, ಅವ್ರು ಏನು ಕೇಳ್ತಾ ಇದ್ದಾರೆ, ವಾಟ್ ಈಸ್ m plus n whole square plus 2 is equal to ಅಂತ ಕೇಳ್ತಾ ಇದ್ದಾರೆ. ರೈಟ್. ಸೊ ಇಲ್ಲಿ ಇನ್ನೊಂದು ಸತಿ ಹೇಳ್ತೀನಿ, 3 ಫಂಕ್ಷನ್ ಕೊಟ್ಟಿದ್ದಾರೆ. ಆ 3 ಫಂಕ್ಷನಲ್ಲಿ ಮ್ಯಾಕ್ಸಿಮಮ್ಮನ್ನು ಕಂಡುಹಿಡಿದು ಅದರಲ್ಲಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಮತ್ತು ಪಾಯಿಂಟ್ಸ್ ಆಫ್ ಇದನ್ನು ಕಂಡುಹಿಡಿಬೇಕು, ನಾನ್ ಡಿಫ್ರೆನ್ಷಿಯಬಿಲಿಟಿ ಕಂಡುಹಿಡಿಬೇಕು. ಯಾವ್ದು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡು ಹೋಗೋಣ. ಫಸ್ಟ್ ಯಾವುದು, 1 ಪ್ಲಸ್ ಎಕ್ಸ್ ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಮೊದಲನೇ ಫಂಕ್ಷನ್, ಹೌದಾ? ಎರಡನೇ ಫಂಕ್ಷನ್ ಯಾವುದು, 2 ಪ್ಲಸ್ ಎಕ್ಸ್. ಮೂರನೇ ಫಂಕ್ಷನ್ ಯಾವುದು, ಎಕ್ಸ್ ಪ್ಲಸ್ 2 ಟೈಮ್ಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ನಿಮಗೆಲ್ಲ ಗೊತ್ತಿದೆ, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಬ್ರೇಕ್ ಎಲ್ಲಿ ತಗೊಳುತ್ತೆ, 0 ಕಾಮ 1ನಲ್ಲಿ 1 ಹತ್ರ 1, 1 ಕಾಮ 2 ಹತ್ರ 1 ಹತ್ರ, ಮತ್ತೆ 2 ಕಾಮ 3 ಇದ್ದರೆ ಅಲ್ಲೊಂದು, ಹೌದಲ್ವಾ? ಸೊ ಆದ್ದರಿಂದ ಇಲ್ಲಿ 2 ಕಾಮ 3 ಕೊಟ್ಟಿಲ್ಲ, ಬರೀ 2ನೇ ಕೊಟ್ಟಿದ್ದಾರೆ. ಅದನ್ನು ಆಮೇಲೆ ಮಾತಾಡೋಣ. ಮೊದಲು ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸನ್ನು ಬ್ರೇಕ್ ಮಾಡೋರು ಯಾರು? 0 ಕಾಮ 1 ಅಂತ ತಗೊಂಡ್ರೆ 1 ಹತ್ರ 1 ಬ್ರೇಕ್ ಸಿಗುತ್ತೆ. 1 ಕಾಮ 2 ಅಂತ ತಗೊಂಡ್ರೆ ರೈಟ್ ಇಲ್ಲೊಂದು ಸಿಗುತ್ತೆ. ಎಕ್ಸಾಕ್ಟ್ಲಿ ಅಟ್ 2x is equal to 2 ಇನ್ನೊಂದು ಪಾಯಿಂಟ್ ಆಯಿತು. ಈ 3 ಪಾಯಿಂಟಲ್ಲೂ ನಮ್ಮ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸು ವೇರಿ ಆಗ್ತಾ ಹೋಗುತ್ತೆ. ಬಿಟ್ವೀನ್ 0 ಆ್ಯಂಡ್ 1 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಏನಾಯಿತು, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 0, ಹೌದಾ? 0ಗೆ 1 ಪ್ಲಸ್ ಎಕ್ಸನ್ನು ಸೇರಿಸಿದ್ರೆ ಬರೀ 1 ಪ್ಲಸ್ ಎಕ್ಸೇ ಆಗಿರ್ತದೆ. ಆದ್ದರಿಂದ ಇದನ್ನು ತೆಗೆದುಬಿಡ್ತಾ ಇದ್ದೀನಿ, 1 ಪ್ಲಸ್ ಎಕ್ಸ್ ಮಾತ್ರ ಬರ್ಕೊಂಡು. 2 ಪ್ಲಸ್ ಎಕ್ಸ್ ಅನ್ನೋದು ಅದೊಂದು ತುಂಬ ಇನ್ನೋಸೆಂಟ್ ಫಂಕ್ಷನ್ನು, ಅದೇನೂ ಆಗಲ್ಲ. 2 ಪ್ಲಸ್ ಎಕ್ಸೇ ಬರೀರಿ, ಏಕೆಂದರೆ ಅಲ್ಲಿ ಏನು ವೇರಿ ಆಗೋದಿಲ್ಲ. ಈವನ್ 1 ಕಾಮ 2ನಲ್ಲಿ ಕೂಡ 2 ಪ್ಲಸ್ ಎಕ್ಸೇ ಇರುತ್ತೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, 2 ಪ್ಲಸ್ 2 ಈಸ್ ಈಕ್ವಲ್ ಟು 4 ಆಗುತ್ತೆ. ಮತ್ತೆ ವಾಪಸ್ ಮೇಲಕ್ಕೆ ಬರ್ತಾ ಇದ್ದೀನಿ, ರೈಟ್? ಸೊ ಇಲ್ಲಿ ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1, 1 ಪ್ಲಸ್ ಎಕ್ಸ್ ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಎಕ್ಸ್, 2 ಪ್ಲಸ್ ಎಕ್ಸ್ ಈಸ್ 2 ಪ್ಲಸ್ ಎಕ್ಸ್. ಇದು ಡು ಯು ಅಗ್ರಿ ವಿತ್ ಮೀ? ದಟ್ ಈಸ್ ಈಕ್ವಲ್ ಟು ಎಕ್ಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಇನ್ಫಾರ್ಮೇಷನ್, ಬಿಟ್ವೀನ್ 1 ಆ್ಯಂಡ್ 2 ಇದು 1 ಪ್ಲಸ್ ಎಕ್ಸ್ ಹಾಗೆ ಇರುತ್ತೆ, ಪ್ಲಸ್ 1, ಯಾಕೆ ಹೇಳಿ? ಬಿಟ್ವೀನ್ 1 ಆ್ಯಂಡ್ 2 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 1, ಸೊ ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ 2 ಪ್ಲಸ್ ಎಕ್ಸ್ ಬಿಕಾಸ್ 1 ಪ್ಲಸ್ 1 ಈಸ್ 2. ಸೊ ಇದು ಲಾಸ್ಟ್ ಲೈನ್ ಏನಿದೆಯಲ್ಲ, ಇದು ಡೈರೆಕ್ಟ್, ಇದು ಯಾಕೆ ಹೇಳಿ? ಎಕ್ಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಈಸ್ 1, ಎಕ್ಸ್ ಪ್ಲಸ್ 2 ಇಂಟು 1 ದಟ್ ಈಸ್ ಎಕ್ಸ್ ಪ್ಲಸ್ 2. ಈಗ ಈ ಲಾಸ್ಟ್ ಕಾಲಮ್ ತುಂಬ ಈಸಿ ಫಿಲ್ ಮಾಡೋದು. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಇದು 2, ಹೌದಾ? ಪ್ಲಸ್ 2 4, 4 ಪ್ಲಸ್ 1 5, ಕರೆಕ್ಟ್? ಇದು 2 ಇಂಟು 2 4, 4 ಪ್ಲಸ್ 2 6. ಈಗ ಇದರ ಮ್ಯಾಕ್ಸಿಮಮ್ಗಳನ್ನು ಬರ್ಕೊಂಡು ಹೋಗ್ಬೇಕು ನಾವು. ಯಾಕೆ ಹೇಳಿ? ಅವ್ರು ಮ್ಯಾಕ್ಸಿಮಮ್ ಕೇಳ್ತಾ ಇದ್ದಾರಲ್ವಾ. 1 ಪ್ಲಸ್ ಎಕ್ಸ್, 2 ಪ್ಲಸ್ ಎಕ್ಸ್, ಎಕ್ಸಲ್ಲಿ ಯಾರು ಬೇಕಾದರೂ ಹೇಳ್ಬೋದು. ಮ್ಯಾಕ್ಸಿಮಮ್ ಈಸ್ 2 ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ 2. ಇಲ್ಲಿ ನೋಡಿ, ಎಕ್ಸ್ 2 ಪ್ಲಸ್ ಎಕ್ಸ್ ಇದೆ, ಯಾವುದು 2 ಪ್ಲಸ್ ಎಕ್ಸ್ ಇದೆ ಇಲ್ಲೊಂದು,
ಇಲ್ಲೂ 2 + x ಇದೆ, ಇಲ್ಲೂ 2 + x ಇದೆ. ಆದ್ದರಿಂದ ಮ್ಯಾಕ್ಸಿಮಮ್ ಅಂತನಾದ್ರು ಅಂದ್ಕೊಳ್ಳಿ, ಮಿನಿಮಮ್ ಅಂತನಾದ್ರು ಅಂದ್ಕೊಳ್ಳಿ, ದಟ್ ಈಸ್ 2 + x. ಇಸ್ ಇಟ್ ಕರೆಕ್ಟ್? 5, 4, 6ರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 6. ಇವಾಗ ನಮಗೆ ಒಂದು ಫಂಕ್ಷನ್ ಬಂತು. ಯಾವುದಪ್ಪ ಆ ಫಂಕ್ಷನನ್ನು ಮತ್ತೆ ಬರಿತಾ ಇದ್ದೀನಿ. ರಿಕ್ವೈರ್ಡ್ ಫಂಕ್ಷನ್ ಫಾರ್ ದಿ ಟೈಮ್ ಬೀಯಿಂಗ್ ಐ ವಿಲ್ ಕಾಲ್ ದಟ್ ಆಸ್ g of x. g of x is equal to 2 + x. ಎಲ್ಲಿಯ ತನಕ ಹೇಳಿ? ಎಲ್ಲಿಯ ತನಕ? ಇಲ್ಲಿ ನೋಡಿ, ಈ 0 ಇಂದ ಶುರುವಾಗಿ ಓಪನ್ ಬ್ರಾಕೆಟ್ 2 ತನಕ. ಅಂದರೆ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಲೆಸ್ಸರ್ ದೆನ್ 2. ಕರೆಕ್ಟ್? ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? 6 ಅಂತೆ. ಯಾವಾಗ 6 ಅದು? ವೆನ್ x is equal to 2. 6 at x is equal to 2. So now we have got a graph. ಒಂದು ಗ್ರಾಫನ್ನು ನೀಟಾಗಿ ಇವಾಗ ಬರಿಬೋದು. ಹೌದಲ್ವಾ? ತುಂಬ ನೀಟಾಗಿ ಗ್ರಾಫ್ ಬರಿಬೋದು. ಏನು? 0 ಇಂದ 2 ತನಕ ಇನ್ಕ್ಲೂಡಿಂಗ್ 0, g of x is 2 + x. ಹೌದಲ್ವಾ? f of x ಅಂತಲೇ ಅನ್ಕೊಂಡು. f of x is 2 + x. Right? Don't get confused. Right. So 2 + x. When x is equal to 0, what is the value of y? 2 + 0, that is equal to 2. Correct? 0 ಇದ್ದಾಗ 2 ಆಯಿತು. ಒಪ್ಕೋತೀರಾ? This point is 0, 2. It's a straight line. ಆಮೇಲೆ when x is equal to 2 ಇದ್ದಾಗ 2 + 2 ಏನಾಯಿತು? 4 ಆಯಿತು. ಹೌದಲ್ವಾ? ಈ ಪಾಯಿಂಟ್ ಇದ್ದಾಗ 4 ಆಗುತ್ತೆ, ಈ ಪಾಯಿಂಟ್ ಇದ್ದಾಗ 2 ಆಗುತ್ತೆ. ಹೌದಲ್ವಾ? ಸೊ 2 ಇದ್ದಾಗ 4 ಆಯಿತು. ಬಟ್ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಓಪನ್ ಬ್ರಾಕೆಟ್ 2, 4. ಸೊ ಇಟ್ ಈಸ್ ಎ ಸಿಂಪಲ್ ಸ್ಟ್ರೈಟ್ ಲೈನ್. ಆದರೆ ಎಕ್ಸಾಕ್ಟ್ಲಿ ಕ್ಲೋಸ್ಡ್ ಬ್ರಾಕೆಟಲ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2, ಇಟ್ಸ್ ವ್ಯಾಲ್ಯೂ ಈಸ್ 6. ಹೌದಲ್ವಾ? ಎಕ್ಸು 2 ಆದಾಗ ಅದ್ರ ವ್ಯಾಲ್ಯೂ 6 ಆಗಿದೆ. ಈಸ್ ಇಟ್ ಕರೆಕ್ಟ್? ಆದ್ದರಿಂದ 2 ಇದ್ದಾಗ 6. ರೈಟ್? ಸೊ ದಿಸ್ ಈಸ್ 2, 6. ಸೊ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂದರೆ ಏನು ಅವ್ರು ಕೇಳ್ತಾ ಇರೋದು? ವೇರ್ ಏನೋ ಹೇಳಿದ್ದಾರೆ ಇಲ್ಲಿ, m be the number of points, f is not continuous. m value should be equal to 1. n ವ್ಯಾಲ್ಯೂ ಹೇಳ್ತೀರಾ? ಇಲ್ಲಿ ಟ್ರಿಕ್ಕು, ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡಿರೋ ಸ್ಟೂಡೆಂಟ್ಸ್ಗಳನ್ನು ನಾನು ನೋಡಿದ್ದೀನಿ. n ಹೇಳಿ. n 1ನಾ? 0ನಾ? n 0. ಯಾಕೆ 0 ಹೇಳಿ ನೋಡೋಣ? ಬಿಕಾಸ್ ಯು ಕ್ಯಾನ್ ಸಿ ಕೇರ್ಫುಲಿ. ನಾನು ಪಾಠ ಮಾಡುವಾಗ ಕೂಡ ಇದನ್ನು ಹೇಳಿದೆ ನಿಮಗೆ. ತುಂಬ ಇಂಪಾರ್ಟೆಂಟು. 0, 2 ಈಸ್ ಇನ್ ಓಪನ್ ಬ್ರಾಕೆಟ್. ನೋಡಿ, ಅದನ್ನು ತೆಗಿತಾ ಇದ್ದೀನಿ, ಇವಾಗ ಕಾಣಿಸುತ್ತೆ. 0, 2 ಈಸ್ ಇನ್ ಓಪನ್ ಬ್ರಾಕೆಟ್. ನಾನ್ ಡಿಫ್ರೆನ್ಷಿಯಬಿಲಿಟಿಗೆ 2 ಈಸ್ ಇನ್ ಓಪನ್ ಬ್ರಾಕೆಟ್ ಇರೋದ್ರಿಂದ ದೆರ್ ಈಸ್ ನೋ ಪಾಯಿಂಟ್ ಆಫ್ ನಾನ್ ಡಿಫ್ರೆನ್ಷಿಯಬಿಲಿಟಿ. ತುಂಬ ಕೇರ್ಫುಲ್ ಆಗಿ ಇದನ್ನು ಅಬ್ಸರ್ವ್ ಮಾಡಬೇಕು. ಅಲ್ವಾ? ರೈಟ್, ಫೈನ್. ಸೊ the question is m plus n whole square plus 2 is equal to, open bracket ಇರೋದ್ರಿಂದ, right, m plus n whole square plus 2 is equal to ಏನಾಯಿತು? 1 plus n whole square, 1 square plus 2, that is equal to 3. Number of points of non-differentiability is equal to 3. Hope you have understood this, my dear students and respected teachers. ಸೊ ನಮ್ಮದು ದಿವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ದೂರವಾಣಿ ಸಂಖ್ಯೆ 8762424646. ಇಲ್ಲಿಗೆ ನೀವು ಸಂಪರ್ಕ ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.